ಇನ್ನಷ್ಟು ಹೆಚ್ಚೆಚ್ಚು ನೀರನ್ನು ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಬೇಡ್ತಾ ಇದ್ದಾರೆ. ಈಗ ಸಾಕಷ್ಟು ನೀರು ಹರಿದು ಹೋಗಿದೆ ಅವರಲ್ಲೇ. ಕಾವೇರಿ ಒಂದು ಹನಿ ನೀರಿಗಾಗಿ ಹೋರಾಟ ಮಾಡುವಂಥ ನಮ್ಮ ಕರ್ನಾಟಕ ಜನ ಅಥವಾ ಮೈಸೂರು ಜನ ಅವರಷ್ಟು ನಮ್ಮಲ್ಲಿ ಹೋರಾಟ ಇಲ್ಲ ಅನ್ನೋದನ್ನ ಅಷ್ಟೇ ಸತ್ಯದ. ಮತ್ತು ಮೇಲೆ ನಮ್ಮ ನಾಯಕರು ಅದು ಸಹ ಉತ್ತರ ಕನ್ನಡ ನಾಯಕರು ಅದು ಲಕ್ಷ್ಯ ಹಾಕಿಲ್ಲ. ಎಂಥ ದೊಡ್ಡ ನದಿ ರೀ ನಮ್ಮದು ಕೃಷ್ಣಾ ನದಿ. ನಮ್ಮ ನೀರನ್ನು ನಾವು ಪಡ್ಕೊಳ್ಳೋಕೆ ನಮ್ಗೆ ಆಗ್ತಾಯಿಲ್ಲ. 729 TMC ಅಷ್ಟು ನೀರು ಅಥವಾ ನಮ್ಗೆ 173 TMC ನೀರು ಹಂಚ್ಕೊಂಡಿದ್ದಾರೆ. ಇದು ನಮ್ಮ ಕಾವೇರಿಗೆ ಎಷ್ಟು ನೀರು ಬರ್ತದೆ ಹೇಳ್ರಿ? ಆ ನೀರನ್ನು ನಮಗೆ ಬಳಸ್ಕೊಳಕ್ಕೆ ಆಗ್ತಾಯಿಲ್ಲ. ಮತ್ತು ಹೆಚ್ಚಾದ ನೀರು ಹೋಗ್ತಾಯಿದೆ, ಹಂಗೆ ಹರಿದು ಹೋಗ್ತಾಯಿದೆ ಮುಂದಿನ ಆಂಧ್ರಕ್ಕದು ಮತ್ತು ನಮ್ಮ ಏನಪ್ಪ ಅಂತ ತೆಲಂಗಾಣಕ್ಕೆ. ಹಿಂದಿನ ಆಂಧ್ರ ಸರ್ಕಾರ ಒಕ್ಕಟ್ಟಿದ್ದಾಗ ನಮ್ಮ ಎಕ್ಸಸ್ ನೀರನ್ನು ತಮ್ಮ ನೆರೆಯ ಮಿತ್ರ ತಮಿಳುನಾಡಿಗೆ ಹಂಚಿದ್ದು ನಾವು ನೋಡಿದ್ವಿ. ಕೃಷ್ಣ ಗಂಗಾನೋ ತೆಲುಗಂಗಾನೋ ಅಂತ ಮಾಡಿದ್ದಿಲ್ಲ, ಅಲ್ಲಿ ನೀರು ಮಾರ್ಕೊಂಡಿದ್ದು ನಾವು ನೋಡಿದ್ವಿ. ಇದಕ್ಕೆಲ್ಲ ಕಾರಣ ಅಂದ್ರೆ ನಮ್ಮ ನಾಯಕರ ಆಲಸ್ಯತನ ಅಂತಿರೋ ಒಬ್ಬರ ಟೀಕಾ ಮಾಡೋದು ಅಷ್ಟೇ ವಿನಃ ನಾವು ಏನಾದರೂ ಮಾಡಬೇಕು ಸಾಧಿಸ್ಬೇಕು ಅಂತಿಲ್ಲ. ಈ ಸಲ ಏನೋ 524 ಪಾಯಿಂಟ್ ಸಮಥಿಂಗ್ ಫೀಟ್ ಇದು ಮೀಟರ್ ಏರಿಸ್ಬೇಕು ಅನ್ನೋದ್ರಾಗ ನಮ್ಮ ಮಹಾರಾಷ್ಟ್ರದ ಮಿತ್ರರು ಅಥವಾ ಸಹೋದರರು ಮತ್ತು ತೆಗೆದಾರೆ. ಮೂಲತಃ ಅವರು 515 ಮೀಟ್ರ್ ಅಷ್ಟೇ ಏರಿಸ್ರಿ ಅಂತ ತಕರಾಯಿತು ಆಂಧ್ರದವ್ರದ್ದು. ಮಹಾರಾಷ್ಟ್ರದವ್ರದ್ದು 513 ಅಷ್ಟೇ ಏರಿಸ್ರಿ ಮ್ಯಾಲ. ಯಾಕಂದ್ರೆ ಹೆಚ್ಚು ನೀರು ನಮ್ಗೆ ಬಂದ ಕೊಲ್ಲಾಪುರ ಮತ್ತು ಸಾಂಗ್ಲಿ ಬಿಡಿಗೆ ಹೋಗ್ತಾವ, ಹಿನ್ನೀರು ಬಂದ. ಎಲ್ಲಿ ಕೊಲ್ಲಾಪುರ, ಎಲ್ಲಿ ಸಾಂಗ್ಲಿ, ಯಾವ ಹಿನ್ನೀರು ಎಲ್ಲಿ ಇಲ್ಲ. ಅದಕ್ಕಾಗಿಯೇ ತಕರಾರು ಬ್ಯಾದ್ಮೇಲೆ ತಕರಾರು ಮಾಡಿದರು. ಆ ನೆಲೆಯಲ್ಲೇ ಈಗಾಗಲೇ ಏನಪ್ಪ ಅಂತಂದ್ರೆ ಉತ್ತರ ಕೊಟ್ಟಿದ್ದಾಗ್ಯದ.